ಯಮದೂತ ಕರೆದಾಗ ಕವನ ವಾಚನ. ರಚನೆ ವಾಚನ ಸಾಯಿನಾಥ್ ಎಚ್ ನಾಯ್ಕ್ ಅಂಕೋಲಾ. ರಸ್ತೆಯ ಮೇಲೆ ನಾವು ಮಾಡುವ ಯಾವುದೇ ಮೋಜು ಮಸ್ತಿಗಳು ಇನ್ನೊಬ್ಬರ ಜೀವನಕ್ಕೆ ಹಾನಿಯಾಗಬಲ್ಲದು. ನಾವು ಎಷ್ಟೇ ಸುರಕ್ಷಿತವಾಗಿ ವಾಹನ ಚಲಾಯಿಸಿದರೂ ಇನ್ನೊಬ್ಬರ ನಿಷ್ಕಾಳಜಿಯಿಂದ ನಮ್ಮ ಜೀವಕ್ಕೆ ಆಪತ್ತು ಒದಗುವ ಸಂದರ್ಭವೂ ಬರಬಹುದು. ನಾವು ಎಷ್ಟೇ ಮೈಯೆಲ್ಲ ಕಣ್ಣಾಗಿದ್ದರೂ ನಮ್ಮ ಎದುರು ಬರುವವರ ಅಥವಾ ಹಿಂದೆ ಬರುವ ವಾಹನದವರ ಸಣ್ಣ ತಪ್ಪುಗಳೂ ಕೂಡ ನಮ್ಮ ಬದುಕನ್ನ ಸರ್ವನಾಶದ ಎಡೆಗೆ ಕೊಂಡೊಯ್ಯಬಲ್ಲದು. ಜೀವನ ಅತ್ಯಮೂಲ್ಯ ಎಂಬುದೇ ಈ ಕವನದ ಉದ್ದೇಶ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯ್ಕ್. ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆಯ ಕಾವ್ಯ ವೇದಿಕೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಯಮದೂತ ಕರೆದಾಗ. ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನನ್ನ ಯಮದೂತ ಕರೆದಾಗ ಕವನಕ್ಕೆ ಸ್ಫೂರ್ತಿಯಾದ ನನ್ನ ಜೀವನದಲ್ಲಿ ನಿಜವಾಗಿ ನಡೆದ 2 ಘಟನೆಗಳನ್ನು ಅತ್ಯಂತ ಕಿರಿದಾಗಿ ಹೇಳುತ್ತಾ ನನ್ನ ಕವನ ವಾಚನವನ್ನು ಪ್ರಾರಂಭಿಸುತ್ತೇನೆ. ಸ್ನೇಹಿತರೆ, ಕಳೆದ 13/11/2025 ಗುರುವಾರ ಬೆಳಿಗ್ಗೆ 8:30ಕ್ಕೆ ನನ್ನ ಪುಟ್ಟ ಹೊಂಡಾ ಡಿಯೋ ಸ್ಕೂಟರಿನಲ್ಲಿ ನಾನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆಗೆಂದು ಹೂವನ್ನು ತರಲು ಪೇಟೆಗೆ ಹೋಗಿದ್ದೆ. ಹಾಗೆ ಶ್ರೀ ಗುರುಗಳ ಪೂಜೆಗೆ ಹೂವನ್ನು ಖರೀದಿಸಿ ನನ್ನ ಪುಟ್ಟ ಹೊಂಡಾ ಡಿಯೋ ಸ್ಕೂಟರಿನಲ್ಲಿ ನನ್ನ ಅಜ್ಜಿಕಟ್ಟೆಯ ಮನೆಗೆ ಮರಳುತ್ತಿದ್ದೆ. ಹಾಗೆ ಮರಳುತ್ತಿರಬೇಕಾದರೆ ಅಲ್ಲೇ ಆಶ್ರಮದ ಎದುರಿನ ರೋಡಿನಲ್ಲಿ ನಾನು ಬರುತ್ತಿರಬೇಕಾದರೆ ನನಗೆ ಹಿಂದುಗಡೆಯಿಂದ ರಭಸವಾಗಿ ಏನೋ ಗುದ್ದಿದಂತಾಯಿತು. ಆ ಗುದ್ದಿದ ರಭಸಕ್ಕೆ ನಾನು ನನ್ನ ಸ್ಕೂಟರ್ನ ಸಮೇತ ಕೆಳಗೆ ಬಿದ್ದೆ. ನನ್ನ ದೊಡ್ಡ ತಪ್ಪೇನೆಂದರೆ ನಾನು ತಲೆಗೆ ಹೆಲ್ಮೆಟ್ ಹಾಕಿರಲಿಲ್ಲ. ಬೆಳಗಿನ ಮುಂಜಾವಿನ ಸಮಯ ಜನನೆಂಬಡವಿರೋದಿಲ್ಲ ಕಾರಣ ನಾನು ಹೆಲ್ಮೆಟನ್ನು ಹಾಕಿಲ್ಲದಿರುವುದು ನನ್ನ ತಪ್ಪು. ನಾನು ಬಿದ್ದ ಕ್ಷಣ ಕಾಲನ್ನು ಕೊಟ್ಟೆ. ಪೂರ್ತಿ ಬೀಳೋದ್ರಿಂದ ಪಾರಾದೆ. ಆಗ ನನಗೆ ಯಾವುದೇ ಜೀವದಾಪಾಯ ಆಗಲಿಲ್ಲ. ನನ್ನ ಸ್ಕೂಟರ್ನ ಎತ್ತಿ ನಾನು ಹಿಂದೆಗಡೆ ಯಾರು ಹೊಡೆದವರೊಂದು ನೋಡಲಾಗಿ ಒಬ್ಬ ಹುಡುಗ ಈ ಕಡೆ ಕೈಯಲ್ಲಿ ಮೊಬೈಲನ್ನು ನೋಡುತ್ತಾ ಈ ಕಡೆ ಕೈಯನ್ನು ಈ ಸ್ಕೂಟರ್ ಹಿಡಿದಿದ್ದಾನೆ. ಹೊಡೆದ ರಭಸಕ್ಕೆ ನನಗೆ ಸ್ಕೂಟರ್ನ್ನು ಗುದ್ದಿದ ಅರಿವು ಅವನಿಗಿಲ್ಲ. ಅಯ್ಯೋ, ಒಂದು ಕ್ಷಣ ನನ್ನನ್ನು ನೋಡಿ ಅಯ್ಯೋ ಏನಾಯಿತು ಅಂದ ಅಷ್ಟೇ. ನಾನು ಅವನನ್ನು ಹಾಗೆ ವಿಚಾರಣೆ ಮಾಡಿ ಸ್ವಲ್ಪ ಗದರಿಸಿದಾಗ ಆ ಹುಡುಗನಿಗೆ ನನ್ನ ಮಾತನ್ನು ಕೇಳುವ ತಾಳ್ಮೆಯೂ ಇರಲಿಲ್ಲ. ಹಾಗೆ ತನ್ನ ಸ್ಕೂಟರನ್ನು ಸ್ಕೂಟರಲ್ಲಿ ಮುಂದೆ ಹೋಗುತ್ತಾ ಒಂದು ಕೈಲಿ ಮೊಬೈಲ್ ಮೆಸೇಜ್ ಮಾಡುತ್ತಾ ಒಂದು ಕೈಲಿ ಸ್ಕೂಟರನ್ನು ಹೊಡೆಯುತ್ತಾ ಹೋಗುತ್ತಿದ್ದ. ನಾನು ಕಿರುಚುತ್ತಾನೇ ಇದ್ದೆ, ಅವನು ಕೇಳುತ್ತಾನೂ ಇರಲಿಲ್ಲ. ಹಾಗೆ ನನಗನ್ನಿಸಿತು, ಆ ಹುಡುಗ ಯಾವುದೋ ಪ್ರೇಮ ಲೋಕದಲ್ಲಿ ಬೆಳಬೆಳಗ್ಗೆ ಬಿದ್ದಿದ್ದಾನೆ. ಅವನ ಹುಡುಗಿ ಅವನಿಗೆ ಕಾಡಿಸುತ್ತಿದ್ದಾಳೆ. ಅವನ ಪ್ರೇಮದೆದುರು ಅವನಿಗೆ ಜಗತ್ತೇ ಶೂನ್ಯವಾಗಿ ಕಾಣುತ್ತಿದೆ. ಇದು ಈ ಕ್ಷಣ ನನಗೆ ಸತ್ಯ. ಇನ್ನು 2ನೇ ಘಟನೆ, ಕಳೆದ 7 ವರ್ಷಗಳ ಹಿಂದೆ ನಮ್ಮ ಅತ್ತೆಯವರಿಗೆ ತುಂಬ ಅನಾರೋಗ್ಯದ ಕಾರಣದಿಂದಾಗಿ ಕಸ್ತೂರ್ಬಾ ಮಣಿಪಾಲ್ ಆಸ್ಪತ್ರೆಯಿಂದ ನಾನು ಆಕೆಯನ್ನು ಗುಣಮುಖರನ್ನಾಗಿಸಿ ನಾನು ನನ್ನ ಅಂಕೋಲಾಗೆ ಮರಳುತ್ತಿದ್ದೆ. ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೆ. ಅತ್ತೆ ಮಾವ ಹಿಂದೆ ಕೂತಿದ್ರು. ಆ ಸಂದರ್ಭದಲ್ಲಿ ರಾತ್ರಿ 11:30-12 ಗಂಟೆಯ ಸಮಯ. ಇನ್ನೇನು ಮುರುಡೇಶ್ವರ ದಾಟಿ ಭಟ್ಕಳದಿಂದ ಬೈಲೂರು ಹತ್ರ ನಾನು ಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ಮಾವ ಏನಂದ, ಅವನು ವಯಸ್ಸಾಗಿರೋ ಕಾರಣ ಶುಗರ್ ಪೇಷಂಟು, ನನಗೆ ಸ್ವಲ್ಪ ಗಾಡಿಯನ್ನು ಬದಿಗಚ್ಚು, ನಂಗೆ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತಂದು. ನಾನು ಆಯಿತು ಅಂತ ಅವನಿಗೆ ಗಾಡಿಯನ್ನು ಅತ್ಯಂತ ಬದಿಗೆ, ಇನ್ನೇನು ಅಲ್ಲಿ ಕೆಂಪು ಮಣ್ಣಿನ ರಸ್ತೆ ಕಾಣ್ತದೆ ಬೈಲೂರು ಹತ್ರ, ಅಲ್ಲಿ ಬದಿಗೆ ನಿಲ್ಲಿಸಿದೆ. ಹೈವೇಲಿ ಬದಿಗೆ ನಿಲ್ಲಿಸಿದೆ. ನಾನು ಮತ್ತು ಅತ್ತೆ ಹಿಂಬದಿ ಕೂತಿದ್ಲು, ನಾನು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೆ. ಇನ್ನೇನು ಮಾವ ಬರ್ತಾ ಇದ್ದ. ಅಟ್ರೆ ಹಿಂಬದಿಯಿಂದ ಒಂದು NP ಗಾಡಿ ಬಂದು ರಾಪರೇ ಗುತ್ತು ನಮ್ಮ ನ್ಯಾನೋ ಗಾಡಿಗೆ. ಆ ಗುದ್ದ ರಭಸಕ್ಕೆ ನಮ್ಮ ಕಾರು ನುಚ್ಚು ನೂರಾಯಿತು. ಹಿಂಬದಿ ಚಕ್ರ ಕಿತ್ತೋಯ್ತು. ನಮ್ಮ ಮ್ಯಾನಂದು ಬಾಡಿ ಹೊಡೆದು ಇಡೀ ಕಾರು ನುಜ್ಜಾಯಿತು. ಅದೃಷ್ಟವಶಾತ್ ನಾನಾಗಲಿ ಅದರೊಳಗಿದ್ದ ನಮ್ಮ ಅತ್ತೆ ಆಗಲಿ ಬದುಕಿದ್ದೇ ಪುಣ್ಯ. ಎಲ್ಲರೂ ಹೇಳುವಂತೆ ನ್ಯಾನೋ ಕಾರು ಎಷ್ಟೋ ಜೀವಗಳು ಬಲಿ ಪಡೆದಿದೆ ಅಂತ ಹೇಳ್ತಾರೆ. ಆದರೆ ನನ್ನ ಟಾಟಾ ನ್ಯಾನೋ ಕಾರು
ನನ್ನ ಮತ್ತು ನಮ್ಮ ಅತ್ತೆಯ ಜೀವಕ್ಕೆ ಯಾವುದೇ ಒಂದು ಚೂರು ಗಾಯ ಆಗದೆ ಪ್ರಾಣಾಪಾರದಿಂದ ಪಾರು ಮಾಡಿತ್ತು. ಆ ಕ್ಷಣ ಗುದ್ದಿದ NP ಗಾಡಿಯವನು ಬೆಳಗಾವಿ ಪಾಸಿಂಗ್ ಗಾಡಿಯಾಗಿತ್ತು. ತೀರಾ ಕುಡಿದು ಟೈಟ್ ಆಗಿದ್ದ. ನಾನು ಅವರ ಓನರ್ ಹತ್ರ ಮಾತಾಡಿದೆ. ಅವನೇನು ಪರಿಹಾರ ಕೊಡುವಂಥ ಚಾನ್ಸಸ್ ಇರಲಿಲ್ಲ. ಒಂದು ಘಟನೆ ಇದು. ನಾನು ತೀರಾ ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ತುಂಬ ಬಳ್ಳಿದ್ದೆ. ಒಂದು ವಾರ ಮಣಿಪಾಲ್ ಆಸ್ಪತ್ರೆಯಲ್ಲಿ ತುಂಬ ಬಳ್ಳಿ ಬಸವಳಿದಿದ್ದೆ. ನನಗೂ ಅವರ ಸುವಾಸನೆ ಬೇಡ ಅಂತ ಅನಿಸಿ ನಾನು ಹಾಗೆ ಮುಂದೆ ಅಂಕೋಲಾಕ್ಕೆ ಮರಳಿದೆ. ಇದು ನಿಜವಾದ ಘಟನೆ. ಎರಡೂ ಘಟನೆಗಳನ್ನು ನಾನು ಸಾಮಾಜಿಕ ಕಳಕಳಿಯಿಂದ ನನ್ನ ಕವನ ಮನೆಯ ಕಾವ್ಯ ವೇದಿಕೆಯಲ್ಲಿ ಪ್ರಸ್ತಾಪಿಸಿದ್ದೇನೆ. ನಾನು ಬರೆದ ಈ ಕವನ ನನ್ನ ಕವಿಯ ಕಲ್ಪನೆಯ ಕವನವಾಗಿದೆ. ಈ ನನ್ನ ಯಮದೂತ ಕರೆದಾಗ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ಳಬಹುದಾಗಿದೆ. ಅದು ಸದ್ದಿರದ ಸುಂದರ ನೀರವ ಮುಂಜಾನೆ, ಅದು ಸದ್ದಿರದ ಸುಂದರ ನೀರವ ಮುಂಜಾನೆ, ಆಗ ತಾನೇ ಸೂರ್ಯ ಉದಯಿಸಿ ಮೇಲೇರುತ್ತಿದ್ದ ನಿಜಾನೆ, ಆಗ ತಾನೇ ಸೂರ್ಯ ಉದಯಿಸಿ ಮೇಲೇರುತ್ತಿದ್ದ ನಿಜಾನೆ. ಉದಯಿಸುವ ಸೂರ್ಯ ತನ್ನಲ್ಲೇ ಎಲ್ಲ ರಹಸ್ಯಗಳ ಅಡಗಿಸಿರುವ, ಉದಯಿಸಿರುವ ಸೂರ್ಯ ತನ್ನಲ್ಲೇ ಎಲ್ಲ ರಹಸ್ಯಗಳ ಅಡಗಿಸಿರುವ, ತನ್ನೆದುರು ನಡೆಯುವ ಘಟನೆಗಳಿಗೆ ತಾನೇ ಸಾಕ್ಷಿಯಾಗಿರುವ, ತನ್ನೆದುರು ನಡೆಯುವ ಘಟನೆಗಳಿಗೆ ತಾನೇ ಸಾಕ್ಷಿಯಾಗಿರುವ. ಅಂದು ಶುಭ್ರ ಮುಂಜಾನೆಯ ಚಿಲಿಪಿಲಿ, ಅಂದು ಶುಭ್ರ ಮುಂಜಾನೆಯ ಚಿಲಿಪಿಲಿ, ಆ ಸುಂದರ ಹುಡುಗನಿಗಾಗಿತ್ತು ಮನದಲ್ಲಿ ಗಲಿಬಿಲಿ, ಆ ಸುಂದರ ಹುಡುಗನಿಗಾಗಿತ್ತು ಮನದಲ್ಲಿ ಗಲಿಬಿಲಿ. ಬೆಳಿಗ್ಗೆ ಎದ್ದ ಮುಖದಲ್ಲಿ ತನ್ನ ನಲ್ಲೆಯಿಂದ ಬರೆದ ಮೆಸೇಜು, ಬೆಳಿಗ್ಗೆ ಎದ್ದ ಮುಖದಲ್ಲಿ ತನ್ನ ನಲ್ಲೆಯಿಂದ ಬರೆದ ಮೆಸೇಜು, ಎದ್ದಾಗಿನಿಂದ 10 ಬಾರಿ ಫೋನು ಮೆಸೇಜು ಮಾಡಿದರು ಇಲ್ಲ ಆ ಕಡೆಯಿಂದ ಆವಾಜು, ಎದ್ದಾಗಿನಿಂದ 10 ಬಾರಿ ಫೋನು ಮೆಸೇಜು ಮಾಡಿದರು ಇಲ್ಲ ಆ ಕಡೆಯಿಂದ ಆವಾಜು. ತಲೆ ಕೆಟ್ಟು ಹೋಗಿತ್ತು ಪಾಪದ ಈ ಹುಡುಗನಿಗೆ, ತಲೆ ಕೆಟ್ಟು ಹೋಗಿತ್ತು ಪಾಪದ ಈ ಹುಡುಗನಿಗೆ, ನಿನ್ನೆ ತಾನೇ ಜಗಳವಾಡಿ ತಪ್ಪಾಯಿತು ಎಂದು ಬಿದ್ದಿದ್ದ ಆಕೆಯ ಕಾಲಿಗೆ. ತಲೆ ಕೆಟ್ಟು ಹೋಗಿತ್ತು ಪಾಪದ ಈ ಹುಡುಗನಿಗೆ, ನಿನ್ನೆ ತಾನೇ ಜಗಳವಾಡಿ ತಪ್ಪಾಯಿತು ಎಂದು ಬಿದ್ದಿದ್ದ ಆಕೆಯ ಕಾಲಿಗೆ. ಆದರೂ ಆ ಹುಡುಗಿ ಇವನಿಗೆ ಆಡವಾಡಿಸುತ್ತಿದ್ದಳು ತನ್ನ ಮನದ ಮೌನದಲೇ, ಆದರೂ ಆ ಹುಡುಗಿ ಇವನಿಗೆ ಆಡವಾಡಿಸುತ್ತಿದ್ದಳು ತನ್ನ ಮನದ ಮೌನದಲೇ. ಪಾಪಚ್ಚಿ ಈ ಹುಡುಗ ಬೆಳಗ್ಗೆಯಿಂದ ಚಾ ನೀರನ್ನು ಕುಡಿಯದೆ ಅಲೆಯುತ್ತಿದ್ದ ದಾರಿಯಲೇ, ಆದರೂ ಆ ಹುಡುಗಿ ಇವನಿಗೆ ಆಟವಾಡಿಸುತ್ತಿದ್ದಳು ತನ್ನ ಮನದ ಮೌನದಲೇ. ಪಾಪಚ್ಚಿ ಈ ಹುಡುಗ ಬೆಳಗ್ಗೆಯಿಂದ ಚಾ ನೀರು ಕುಡಿಯದೆ ಅಲೆಯುತ್ತಿದ್ದ ದಾರಿಯಲೇ. ವಿಧಿಬರ ಏನೆಂದು ಬಲ್ಲವರು ಯಾರು, ವಿಧಿಬರ ಏನೆಂದು ಬಲ್ಲವರು ಯಾರು, ಯಾರ ಬದುಕಿನಲ್ಲಿ ಮಾಡುವುದು ಏನೋ ಕಾರುಬಾರು. ವಿಧಿಬರ ಏನೆಂದು ಬಲ್ಲವರು ಯಾರು, ಯಾರು ಬದುಕಲಿ ಮಾಡುವುದು ಏನು ಕಾರುಬಾರು. ಬೆಳಿಗ್ಗೆ ಎಲ್ಲ ಹೋದನೋ ತಮ್ಮ ಮಗ ಎಂಬ ಹೆದರಿಕೆ ಹೆತ್ತವರಿಗಿತ್ತು, ಬೆಳಿಗ್ಗೆ ಎಲ್ಲಿ ಹೋದನೋ ತಮ್ಮ ಮಗ ಎಂಬ ಹೆದರಿಕೆ ಹೆತ್ತವರಿಗಿತ್ತು. ದಾರಿ ತಪ್ಪಿರುವ ಹೆಜ್ಜೆಯ ಸಂಶಯವು ಮನದಲ್ಲಿ ಇತ್ತು, ದಾರಿ ತಪ್ಪಿರುವ ಹೆಜ್ಜೆಯ ಸಂಶಯವು ಅವರಿಗೆ ಮನದಲ್ಲಿ ಇತ್ತು. ಪ್ರೇಮದ ನಶೆ ತಲೆಗೆ ಏರಿರಲು, ಪ್ರೇಮದ ನಶೆ ತಲೆಗೆ ಏರಿರಲು, ಒಂದು ಕೈಲಿ ನಲ್ಲೆಗೆ ಮೊಬೈಲ್ ಮೆಸೇಜ್ ಮಾಡುತ್ತಾ ಹಾಗೆ ದಾರಿಯಲ್ಲಿ ಸ್ಕೂಟರ್ ಓಡಿಸುತ್ತಿರಲು, ಒಂದು ಕೈಲಿ ತನ್ನ ನಲ್ಲೆಗೆ ಮೊಬೈಲ್ ಮೆಸೇಜ್ ಮಾಡುತ್ತಾ ಹಾಗೆ ದಾರಿಯಲ್ಲಿ ಸ್ಕೂಟರ್ ಓಡಿಸುತ್ತಿರಲು, ಎದುರು ಬಂದ ಗಾಡಿಗಳ ಮನುಷ್ಯರ ಯಾವ ಪರಿಯೂ ಇಲ್ಲವಾಗಿತ್ತು. ಒಂದು ಕೈಲಿ ತನ್ನ ನಲ್ಲೆಗೆ ಮೊಬೈಲ್ ಮೆಸೇಜ್ ಮಾಡುತ್ತಾ ಹಾಗೆ ದಾರಿಯಲ್ಲಿ ಸ್ಕೂಟರ್ ಓಡಿಸುತ್ತಿರಲು, ಎದುರು ಬಂದ ಸ್ಕೂಟರ್ಗಳ ಮನುಷ್ಯರ ಯಾವ ಪರಿಯೂ ಇಲ್ಲವಾಗಿತ್ತು. ಹಾಗೆ ಹೋಗಿ ಮೊಬೈಲ್ ನೋಡುತ್ತಾ ಮೆಸೇಜ್ ನೋಡುತ್ತಾ ಎದುರಿಗೆ ಮತ್ತೊಂದು ಸ್ಕೂಟರಿಗೆ ಗುದ್ದಿಕೊಂಡಿದ್ದ, ಹಾಗೆ ಹೋಗಿ ಮೊಬೈಲ್ ನೋಡುತ್ತಾ ಮೆಸೇಜ್ ಮಾಡುತ್ತಾ ಎದುರಿಗೆ ಮತ್ತೊಂದು ಸ್ಕೂಟರಿಗೆ ಗುದ್ದಿಕೊಂಡಿದ್ದ. ಅರಳಿದ ಸೃಷ್ಟಿಯಲ್ಲಿ ನೆತ್ತರಿನ ಕಾರಂಜಿ ಚಿಮ್ಮಿತ್ತು, ಅರಳಿದ ಸೃಷ್ಟಿಯಲ್ಲಿ ನೆತ್ತರಿನ ಕಾರಂಜಿ ಚಿಮ್ಮಿತ್ತು. ಎದುರಿಗಿರುವ ಸ್ಕೂಟರಿನವನ ತಲೆ ಇವ ಗುದ್ದಿದ ಹೊಡೆತಕ್ಕೆ ಒಡೆದು ಹೋಗಿತ್ತು. ಅರಳಿದ ಸೃಷ್ಟಿಯಲ್ಲಿ ನೆತ್ತಿರಿನ ಕಾರಂಜಿ ಚಿಮ್ಮಿತ್ತು, ಎದುರಿಗಿರುವ ಸ್ಕೂಟರಿನ ತಲೆ ಇವನ ಗುದ್ದಿದ ಹೊಡೆತಕ್ಕೆ ಒಡೆದು ಹೋಗಿತ್ತು. ಆಗ ಮೆಸೇಜ್ ಗುಂಗಿಂದ ಎದ್ದು ನೋಡಿದ, ಅಯ್ಯೋ ತಾನೇನೋ ಮಾಡಿದೆ ಎಂದು ಮನವು ಚೀರಿದಾಗ. ಆಗ ಮೆಸೇಜ್ ಗುಂಗಿನಿಂದ ಎದ್ದು ನೋಡಿದಾಗ ಅಯ್ಯೋ ತಾನೇನು ಮಾಡಿದೆ ಎಂದು ಮನವು ಚೀರಿದಾಗ. ಪ್ರೇಮದ ಕುಂಗು ಹತ್ತಿರಳು ತಲೆಯಲ್ಲಿ ಹಾಗೆ ಬಿಟ್ಟು ಮುಂದೆ ನಡೆದ ಮತ್ತೆ ಮೊಬೈಲ್ ಮೆಸೇಜನ್ನು ಫೋನಿನ ಅಮಲಿನಲ್ಲಿ.
ಪ್ರೇಮದ ಗುಂಗು ಹತ್ತಿರಳು ತಲೆಯಲ್ಲಿ. ಹಾಗೆ ಅದನ್ನು ಬಿಟ್ಟು ಮುಂದೆ ನಡೆದ ಮತ್ತೆ ಮೊಬೈಲ್ ಮೆಸೇಜ್ ಫೋನಿನ ಅಮಲಿನಲ್ಲಿ. ಇವನ ಪ್ರೇಮದ ನಶೆ ಕಾಣದ ಹಸಿ ಜೀವವನ್ನು ಬಲಿಪಡೆದು ಅನಾಥವಾಗಿಸಿತ್ತು, ಬದುಕಿನ ದೀಪವನ್ನೇ ಆರಿಸಿತ್ತು. ಇವನ ಪ್ರೇಮದ ನಶೆ ಕಾಣದ ಹಸಿ ಜೀವವನ್ನೇ ಬಲಿಪಡೆದು ಅನಾಥವಾಗಿಸಿತ್ತು, ಬದುಕಿನ ದೀಪವನ್ನೇ ಆರಿಸಿತ್ತು. ಹೆತ್ತವರಿಗೆ ತಮ್ಮ ಮಗ ಹೆಗ್ಗಣವಾದರೂ ಮುದ್ದೆ, ಆದರೆ ಪ್ರೇಮದ ನಶೆಯಲ್ಲಿ ಮಾಡಿದ ತಪ್ಪು ಹುಡುಗನ ಬದುಕನ್ನೇ ಅಂಧಕಾರವಾಗಿಸಿತ್ತು. ಹೆತ್ತವರಿಗೆ ತಮ್ಮ ಮಗ ಹೆಗ್ಗಣವಾದರೂ ಮುದ್ದೆ, ಆದರೆ ಪ್ರೇಮದ ನಶೆಯಲ್ಲಿ ಮಾಡಿದ ತಪ್ಪು ಹುಡುಗನ ಬದುಕನ್ನೇ ಅಂಧಕಾರವಾಗಿಸಿತ್ತು. ಇವನ ಪ್ರೀತಿಸಿದವಳು ಕೈಕೊಟ್ಟು ಸ್ವಂತ ಮನೆಯವರ ಪ್ರೀತಿಯನ್ನು ಕಳೆದುಕೊಂಡು ಆಗಿದ್ದ ಆ ಹುಡುಗ ಶ್ರೀ ಅಕ್ಕ ಮಹಾದೇವಿಯವರ ಈ ವಚನದ ಸಾಲುಗಳಂತೆ. ಇವನ ಪ್ರೀತಿಸಿದವಳು ಕೈಕೊಟ್ಟು ಸ್ವಂತ ಮನೆಯವರ ಪ್ರೀತಿಯನ್ನು ಕಳೆದುಕೊಂಡು ಆಗಿದ್ದ ಆ ಹುಡುಗ ಶ್ರೀ ಅಕ್ಕ ಮಹಾದೇವಿಯರ ಈ ವಚನದ ಸಾಲುಗಳಂತೆ. ಕಾಯಕ್ಕೆ ನೆರಳಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ, ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ. ಕಾಯಕ್ಕೆ ನೆರಳಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ, ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ. ನಾವು ಸರಿ ಇದ್ದರೂ ಎದುರು ಬರೋರು ಸರಿ ಇರುವುದಲ್ಲವೆಂಬುದು ನಿಜ. ಆದರೂ ಯಾರದು ನಿಷ್ಕಾಳಜಿಯ ಚಾಲನೆಯಿಂದ ಮುಗ್ಧ ಹಸಿ ಜೀವಗಳ ಬಲಿಯಾದರೆ ಅದು ಬದುಕಿಗೆ ಸಜಾ. ಕ್ಷಣ ಮಾತ್ರ ಮೈಮರೆತರೆ ಇವರು ಯಮದೂತರಾಗಿ ಗೈಗೈಸಿ ನಿಲ್ಲುವರು. ರಸ್ತೆಯಲ್ಲಿ ಹೊರಡುವಾಗ ಎಲ್ಲರೂ ನಿಮ್ಮಂತೆ ರಕ್ತ ತುಂಬಿದ ಮನುಷ್ಯರೇ ಎಂದು ತಿಳಿದು ವಾಹನ ಎಚ್ಚರಿಕೆಯಿಂದ ಚಲಾಯಿಸುವಿರಿ. ಈ ಕವನ ಬರೆಯಲು ಸ್ಫೂರ್ತಿಯಾಯಿತು ಈ ನಿಜ ಘಟನೆ ನೆನಪಿರಲಿ. ಕವನ ಬರೆಯಲು ಸ್ಫೂರ್ತಿಯಾಯಿತು ನಿಜ ಘಟನೆ ನೆನಪಿರಲಿ. ಯಮದೂತ ಕರೆದಾಗ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ವಂದನೆಗಳು. ಕವನದ ಮನೆ.